ಜಸ್ಟ್ 350 ರೂಪಾಯಿ ಕೊಟ್ರೆ ನೀವು ಕೂಡ ಈ ತರ ಬ್ಯೂಟಿಫುಲ್ ಆಗಿರೋ ಫಾರೆಸ್ಟ್ ಒಳಗಡೆ ಹೋಗಿ ರಾಶಿ ರಾಶಿ ಜಿಂಕೆ, ಆನೆಗಳು, ನವಿಲು, ಕಾಡೆಮ್ಮೆ, ಚಿರತೆಗಳನ್ನ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಜೊತೆಗೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಹುಲಿರಾಯನ ದರ್ಶನ ಕೂಡ ಪಡಿಬಹುದು. ಇಲ್ಲಿ ಅಂತ ಹೇಳ್ತೀನಿ, ಫಸ್ಟ್ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಈ ಸರಿ ವೆಕೇಶನ್ಸ್ ಗೆ ನಾವು ಹೊರಟಿದ್ದು ತುಮಕೂರಿಂದ ಜಸ್ಟ್ 4 ಅವರ್ಸ್ ಅಂಡ್ ಮೈಸೂರಿಂದ 2.5 ಅವರ್ಸ್ ಡ್ರೈವ್ ಮಾಡಿದ್ರೆ ಸಿಗುವಂತಹ ಮುದುಮಲೈ ಟೈಗರ್ ರಿಸರ್ವ್ ಗೆ ಇಲ್ಲಿ ಹೋಗ್ಬೇಕಾದ್ರೆ ಕಂಪಲ್ಸರಿ ತಮಿಳುನಾಡು ಇ ಪಾಸ್ ವೆಬ್ಸೈಟ್ ಮೂಲಕ ಇ ಪಾಸ್ ತಗೊಂಡು ಹೋಗ್ಬೇಕು. ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಮಸ್ತೆ ಕರುನಾಡು, ನಾನು ನಿಮ್ಮ ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರ್. ನಮ್ಗೆ ದಾರಿ ಉದ್ದಕ್ಕೂ ಸಾವಿರಾರು ಜಿಂಕೆ, 100 ನವಿಲುಗಳು ವೆಲ್ಕಮ್ ಹೇಳ್ತಿದ್ರು. ಹಾಗೆ ಗಜಪಡೆಯು ಸ್ವಚ್ಛಂದವಾಗಿ ಓಡಾಡುವುದನ್ನು ಕಾಣಬಹುದು. ನಾವು ಫಸ್ಟ್ ಹೋಗಿದ್ದು ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪ್ ಗೆ. ಈ ಒಂದು ಜಾಗದಲ್ಲಿ ಆನೆಗಳನ್ನ ಪಾಲನೆ ಹಾಗೂ ಪೋಷಣೆ ಯಾವ ರೀತಿ ಮಾಡ್ತಾರೆ, ಆನೆಗಳು ಎಷ್ಟು ಆಹಾರ ತಿನ್ನುತ್ತದೆ ಅನ್ನೋದನ್ನ ಲೈವ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಒಂದು ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪ್ ಗೆ ನಮ್ಮ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕೂಡ ಭೇಟಿ ಮಾಡಿದ್ದಾರೆ. ನಾನು ಕಂಪ್ಲೀಟ್ ಮುದುಮಲೈ ಫಾರೆಸ್ಟ್ ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ ನಾವು ಸ್ಟೇ ಆಗಿದ್ದ ಲೊಕೇಶನ್ ಬಂದು ಮುದುಮಲೈ ನ್ಯಾಷನಲ್ ಪಾರ್ಕ್ ಪಕ್ಕದಲ್ಲೇ ಇರೋ ವಿಸ್ಪರಿಂಗ್ ವಿಂಡೋಸ್ ರೆಸಾರ್ಟ್ ನಲ್ಲಿ ಬೆಳಗ್ಗೆ ವೆಲ್ಕಮ್ ಡ್ರಿಂಕ್, ಮಧ್ಯಾಹ್ನ ಲಂಚ್, ಈವ್ನಿಂಗ್ ಐಟಿ, ನೈಟ್ ಡಿನ್ನರ್, ನೆಕ್ಸ್ಟ್ ಡೇ ಕಾಫಿ ಅಂಡ್ ಬ್ರೇಕ್ಫಾಸ್ಟ್ ವರೆಗೂ ಇರುತ್ತೆ. ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಹೊರಟಿದ್ದು ಮುದುಮಲೈ ನ್ಯಾಷನಲ್ ಪಾರ್ಕ್ ಜಂಗಲ್ ಸಫಾರಿಗೆ. ಈ ಒಂದು ಜಾಗದಲ್ಲಿ ಮಿನಿ ಬಸ್ ಅಂಡ್ ಜೀಪ್ ಸಫಾರಿ ಎರಡು ಕೂಡ ಇರುತ್ತೆ. ನಾನು ನಮ್ಮ ಫ್ರೆಂಡ್ಸ್ ಜೊತೆ ಮಿನಿ ಬಸ್ ನಲ್ಲಿ ಹೋಗಿದ್ದೆ. ಟಿಕೆಟ್ ಪ್ರೈಸ್ ಒಂದು ದೊಡ್ಡವರಿಗೆ 350 ರೂಪೀಸ್, ಬಿಲೋ 5 ಇಯರ್ಸ್ ಫ್ರೀ ಇರುತ್ತೆ. ಜಂಗಲ್ ಸಫಾರಿ ಮಾತ್ರ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇಲ್ಲಿಂದ ಊಟಿ ಜಸ್ಟ್ 40 ಕಿಲೋಮೀಟರ್ಸ್ ಅಷ್ಟೇ. ನೀವು ಕೂಡ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಸೇವ್ ಫಾರೆಸ್ಟ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತಾ ಫಾಲೋ ಮಾಡಿ. ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರ್.